ಹೇಳಿ. ನೋಡಿ ಜೀವ, ಬೆಳೆಯೋದು ತುಂಬಾನೇ ಕಷ್ಟ. ಅದನ್ನು ಉಳಿಸ್ಕೊಳ್ಳೋದು, ಅದಕ್ಕಿಂತ ಇನ್ನೂ ಎತ್ತರಕ್ಕೆ ಬೆಳೆಯೋದು ಇನ್ನೂ ಬಹಳ ಕಷ್ಟ. ಅದಕ್ಕೆ ಒಂದು ಬೇರೆ ಥರದ ಮೈಂಡ್ ಸೆಟ್ ಬೇಕಾಗುತ್ತೆ. ಬರೀ ಉತ್ಸಾಹ ಇದ್ರೆ ಸಾಲದು, ತಾಳ್ಮೆ, ಎಚ್ಚರಿಕೆ ಎಲ್ಲ ಇರಬೇಕು. ಏನಾಗುತ್ತೆ ಗೊತ್ತಾ, ಈ ಗೆಲುವು ಮತ್ತೆ ಸಕ್ಸಸ್ ಅನ್ನೋದು ಒಂದು ದೊಡ್ಡ ಬಲೂನ್ ಇದ್ದ ಹಾಗೆ. ನಾವು ರಿಯಾಲಿಟಿ ಅನ್ನೋ ಸೂಜಿಯಿಂದ ಅದನ್ನು ಅವಾಗ ಚುಚ್ತಾ ಇರಬೇಕು. ಅವಾಗ ಭ್ರಮೆ ಅನ್ನೋದು ಕಳಿಸಿ ಹೋಗುತ್ತೆ. ಆಗ ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ, ಯಾರು ಹೇಗೆ, ಯಾವ ಉದ್ದೇಶಕ್ಕೆ ಯಾರು ನಮ್ಮ ಜೊತೆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಾಂದ್ರೆ ನಾವು ಈ ಸಕ್ಸಸ್ನ, ಗೆಲುವನ್ನ ಸೆಲೆಬ್ರೇಟ್ ಮಾಡ್ತಾ ಬೇರೆ ಝೋನ್ಗೆ ಹೋಗ್ಬಿಡ್ತೀವಿ. ಆಕಾಶ ನೋಡ್ಕೊಂಡು ಓಡಾಡಕ್ಕೆ ಶುರು ಮಾಡ್ತೀವಿ. ಆಗ ನಮ್ಮ ಕಾಲ್ಬುಡದಲ್ಲಿ ಏನು ನಡೀತಾ ಇದೆ ಅಂತಾನೆ ಗೊತ್ತಾಗಲ್ಲ. ಪ್ರಪಾತಕ್ಕೆ ಬೀಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸರಿ, ಆದರೆ ಇದನ್ನೆಲ್ಲ ಯಾಕೆ ನನಗೆ ಹೇಳ್ತಿದ್ದೀರಾ? ನಾನು ಮೈ ಮರಿತಿದ್ದೀನಿ ಅಂತನಾ, ಭ್ರಮೇಲಿದ್ದೀನಿ ಅಂತನಾ? ಚೇಚೆ, ನಾನು ಹಾಗೆ ಹೇಳ್ತಾ ಇಲ್ಲ. ನಿನಗಿಂತ ಸೀನಿಯರ್ ಆಗಿ ಸಕ್ಸಸ್ ರುಚಿನ ಅಷ್ಟೋ ಇಷ್ಟೋ ನೋಡ್ದೋನಾಗಿ ನನಗನ್ಸಿದ್ದು ನಾನು ನಿನ್ನ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸಕ್ಸಸ್ ಭಾಳ ರುಚಿಯಾಗಿರುತ್ತೆ, ಸ್ವೀಟ್ ಆಗಿರುತ್ತೆ. ನಾವು ಅದನ್ನು ಸರಿಯಾಗಿ ನಿಭಾಯಿಸದೆ ಹೋದರೆ ಅದಷ್ಟೇ ಕಹಿಯಾಗಿರುತ್ತೆ. ಎಲ್ಲಾನು ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಇನ್ನೊಂದೇನೆಂದರೆ, ನಾವು ಬೆಳೆಯೋ ಹಂತದಲ್ಲಿದ್ದಾಗ, ಬೆಳೆಯೋ ಹಂತ ಅಂತಲ್ಲ, ಜೀವನದಲ್ಲಿ ನಾವು ಯಾವುದೇ ಹಂತದಲ್ಲಿದ್ದಾಗ ನಮ್ಮ ಸುತ್ತಮುತ್ತ ಇರೋ ಸರ್ಕಲ್ಲು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾರ ಜೊತೆ ಇದ್ದೀವಿ, ಯಾರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ, ಯಾರ ಇನ್ಫ್ಲುಯೆನ್ಸ್ ನಮ್ಮ ಮೇಲೆ ಆಗ್ತಾ ಇದೆ ಅನ್ನೋದು ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಸುತ್ತ ಎಷ್ಟು ಜನ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಯಾರ ಜೊತೆ ಇದ್ದೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಯಾಕೆಂದರೆ ಲೈಫ್ ಅನ್ನೋದು ಬರೀ ಡಸ್ಟ್ಬಿನ್ ಅಲ್ಲ. ಅದರಲ್ಲಿ ಕಸ, ವಿಷ, ಬೇಡದೇ ಇರೋದನ್ನ ಹಾಕ್ಕೊಳ್ಳೇಬಾರ್ದು. ನಮ್ಗೆ ಯಾವುದು ಒಳ್ಳೆಯದು, ನಮ್ಮ ಬೆಳವಣಿಗೆಗೆ ಏನು ಬೇಕು ಅಷ್ಟನ್ನೇ ಇಟ್ಕೋಬೇಕು. ಅಷ್ಟನ್ನೇ ಇಟ್ಕೋಬೇಕು ಅಂದರೆ ನಮ್ಮೋರು ಯಾರು, ಯಾರು ನಮ್ಮೋರಲ್ಲ, ಯಾರು ನಮ್ಮ ಹಿತೈಷಿಗಳು, ಯಾರು ನಮ್ಮ ಹಿತಶತ್ರುಗಳು ಅನ್ನೋದನ್ನು ಐಡೆಂಟಿಫೈ ಮಾಡೋ ಸಾಮರ್ಥ್ಯನ ಬೆಳೆಸ್ಕೋಬೇಕು. ಎಷ್ಟೋ ಸತಿ ನಾವು ಕಂಡಿದ್ದು ಕೇಳಿದ್ದು ಎಲ್ಲನೂ ಸುಳ್ಳಾಗ್ಬೋದು. ನಮ್ಮ ಬುದ್ಧಿನೇ ಕಣ್ಣು, ಕಿವಿ ಎಲ್ಲನೂ ಆಗಿರಬೇಕು. ಸಾರಿ, ತಲೆ ತಿಂತಾ ಇದ್ದೀನಿ ಅಂತ ಅನ್ಸುತ್ತೆ. ಟೈಮ್ ಆಗ್ತಾ ಇದೆ, ಹೊರಡ್ಬೋದು. ಬಾಯ್ ಬಾಯ್ ಬ್ರೋ. ಬಾಯ್.